ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ ಗೊತ್ತು ಅಂಡ್ ಮೆನು ಡ್ರಿವನ್ ಪ್ರೋಗ್ರಾಮ್ಸ್ ಬರೆಯೋದು ಸಹ ಗೊತ್ತು ನಿಮಗೆ. ಈಗ ಸ್ವಲ್ಪ ಚಾಲೆಂಜಸ್ನ ಸಾಲ್ವ್ ಮಾಡೋಣ. ಈ ಚಾಲೆಂಜಸ್ನ ಸಾಲ್ವ್ ಮಾಡ್ತಾ ನಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ರಿವೈಸ್ ಕೂಡ ಆದಂಗೆ ಆಗುತ್ತೆ ಅಂಡ್ ಸ್ವಲ್ಪ ಸ್ಟ್ರಾಂಗ್ ಆಗ್ತೀರಾ ಅದರಲ್ಲಿ. ನಾನು ಇದಕ್ಕೆ ಮೆನು ಡ್ರಿವನ್ ಪ್ರೋಗ್ರಾಮ್ ಬರೆಯಲ್ಲ, ನೀವು ಬರಿಬೇಕು. ಬಟ್ ನಾನು ಹೆಂಗೆ ಅಂತ ಸ್ವಲ್ಪ ಐಡಿಯಾ ಕೊಡ್ತೀನಿ. ಬಟ್ ಊಪ್ಸ್ ಏನೇನಿದೆಯೋ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಏನು ಪ್ರಿನ್ಸಿಪಲ್ಸ್ ಎಲ್ಲ ಹಾಕಬೇಕೋ ಅದನ್ನು ನಾನು ಬೇಸಿಕ್ ಆಗಿ ನಿಮಗೆ ಹಾಕ್ಕೊಡ್ತೀನಿ. ಅದು ಸಹ ತುಂಬ ಬೇಸಿಕ್ ಇರುತ್ತೆ. ಬಟ್ ಬೇಸಿಕ್ ಸ್ಟ್ರಕ್ಚರ್ನ ಫಾಲೋ ಮಾಡುತ್ತೆ ಕರೆಕ್ಟಾಗಿ. ಅದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಫಸ್ಟು ನೀವು ಆ್ಯಕ್ಚುಲಿ ಪಾಸ್ ಮಾಡಿಬಿಟ್ಟು ನೀವೇ ಇದನ್ನು ಟ್ರೈ ಮಾಡಿ. ಆಗಲಿಲ್ಲ ಅಂದರೂ ಮತ್ತೆ ವಾಪಸ್ ಈ ವಿಡಿಯೋನ ನೋಡಿ. ಸ್ವಲ್ಪ ಏನೇನೋ ಮಿಸ್ ಔಟ್ ಆಗ್ಬೋದು ಅಥವಾ ಎಕ್ಸ್ಟ್ರಾ ನಾನೇನಾದರೂ ಹೊಸದು ಹೇಳ್ಬೋದು. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಏನು ಹೇಳಿ, ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಕ್ವಿಕ್ಲಿ. ಓಕೆ, ರೆಕಾರ್ಡಿಂಗ್ ಆನ್ ಆಗಿದೆ. ಎಸ್, ಯಾ. ಬ್ಯಾಂಕಿಂಗ್ ಸಿಸ್ಟಮ್ ಸಿಮ್ಯುಲೇಷನ್ ನಮ್ಮ ಫಸ್ಟ್ ಚಾಲೆಂಜ್ ಆಗಿರುತ್ತೆ. ಈ ನೋಟ್ಸ್ ಏನಿದೆಯೋ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಡಿಸೈನ್ ಅ ಸಿಸ್ಟಮ್ ಟು ಸಿಮ್ಯುಲೇಟ್ ಅ ಬ್ಯಾಂಕ್ಸ್ ಆಪರೇಷನ್ ವೇರ್ ಯೂಸರ್ಸ್ ಕ್ಯಾನ್ ಕ್ರಿಯೇಟ್ ಅಕೌಂಟ್ಸ್, ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ ಮನಿ ಆ್ಯಂಡ್ ಚೆಕ್ ದೇರ್ ಅಕೌಂಟ್ ಬ್ಯಾಲೆನ್ಸ್. ಓಕೆ, ಒಂದು ಬ್ಯಾಂಕ್ ಕ್ರಿಯೇಟ್ ಮಾಡೋ ಅಂದರೆ ಬ್ಯಾಂಕ್ದು ಆಪರೇಷನ್ಸ್ನ ಸಿಮ್ಯುಲೇಟ್ ಮಾಡೋ ಥರ ಏನೋ ಮಾಡಿ. ಇದರಲ್ಲಿ ಹೆಂಗೆ ಅಂದರೆ ಯೂಸರ್ಸು ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ, ಅಕೌಂಟ್ಗೆ ಡೆಪಾಸಿಟ್ ಮಾಡೋಕ್ಕೆ, ವಿತ್ಡ್ರಾ ಮಾಡೋಕ್ಕೆ, ಇದೆಲ್ಲನೂ ಹೆಂಗೆ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ಸ್ ತೋರಿಸಿ ಅಂತ ಹೇಳಿದ್ದಾರೆ. ಲೈಕ್ ಕಂಪ್ಲೀಟ್ ಬ್ಯಾಂಕ್ನ ಏನು ಡೆವಲಪ್ ಮಾಡ್ತಿಲ್ಲ ಇಲ್ಲಿ. ಬಟ್ ಇಲ್ಲಿ ಏನಕ್ಕಪ್ಪ ಇನ್ನು ಸುಮ್ಮನೆ ಯೂಸ್ಲೆಸ್ ಥರ ಇದೆಲ್ಲ ಮಾಡಿಸ್ತಿದ್ದಾನೆ ಅಂತ ಅನ್ಕೋಬೋದು. ಬಟ್ ಇದು ನಿಮ್ಮ ಕಾನ್ಸೆಪ್ಟ್ನ ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ರಿಯಲ್ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಹೋದಾಗ ಈ ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇದನ್ನು ಮಾಡಿಸಿದ್ದೀನಿ ಅಂತ. ನೀವು ಕಾಲೇಜಲ್ಲೂ ಇರ್ಬೋದು, ಎಲ್ಲೇ ಹೋದ್ರೂ ಈ ಥರ ಚಾಲೆಂಜಸ್ಸೇ ಇರುತ್ತೆ. ಅದು ರಿಯಲ್ ಥರ ಇರಲ್ಲ. ಬಟ್ ಇದರಿಂದ ತುಂಬ ಕಲಿಯೋದಿರುತ್ತೆ. ಈಗ ಮ್ಯಾಥ್ಸಲ್ಲಿ ನೋಡಿ, ರಾಮ್ ಹ್ಯಾಸ್ 10 ಎಗ್ಸ್ ಅಂತ ಹೇಳುತ್ತೆ, ಶಿವ ಹ್ಯಾಸ್ 20 ಅಂತ ಹೇಳುತ್ತೆ. ಸೊ ಅವ್ರ ಹತ್ರ ಎಗ್ಸ್ ಇರುತ್ತಾ? ಅಥವಾ 20 ಎಗ್ಸ್‌ನ ನೀನು 100 ಕಿಲೋಮೀಟರ್ ಪವರಲ್ಲಿ ಒಬ್ಬ ರಾಮನು ನಡ್ಕೊಂಡು ಬರೋಕ್ಕಾಗುತ್ತಾ? ಈ ಥರ ಎಲ್ಲ ಸುಮ್ಮನೆ ಇರುತ್ತಲ್ವಾ? ಅದೇ ಥರ ಅಂತ ಅಂದ್ಕೊಳ್ಳಿ. ಓಕೆ, ಹಂಗೆ ಅಂದ್ಕೊಂಡು ಇವಾಗ ನೆಕ್ಸ್ಟ್ ನೋಡೋಣ. ಎಕ್ಸ್ಟೆಂಡ್ ಫಂಕ್ಷನಾಲಿಟಿ ಟು ಇನ್ಕ್ಲೂಡ್ ಮಲ್ಟಿಪಲ್ ಅಕೌಂಟ್ ಟೈಪ್, ಸೇವಿಂಗ್ಸ್ ಮತ್ತು ಕರೆಂಟ್. ಓಕೆ, ಸೊ ಅಕೌಂಟ್ ಇದ್ದರೆ ಅದರಲ್ಲಿ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್ ಬೇರೆ ಥರ ಮಾಡಬೇಕು. ವಿತ್ ಯುನೀಕ್ ಬಿಹೇವಿಯರ್ಸ್ ಲೈಕ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಓವರ್ ಡ್ರಾಫ್ಟ್ ಲಿಮಿಟ್ಸ್. ಸೊ ಇಂಟ್ರೆಸ್ಟ್ ಅಂದರೆ ಅದೇ ಸುಮ್ಮನೆ ಒಂದು ಅಮೌಂಟ್ ಇದೆ, ಅದಕ್ಕೆ ಏನೋ ರೇಟ್ ಕೊಟ್ಟರೆ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋ ಥರ. ಓವರ್ ಡ್ರಾಫ್ಟ್ ಲಿಮಿಟ್ ಅಂದರೆ ಕರೆಂಟ್ ಅಕೌಂಟಲ್ಲಿ ಏನಾಗುತ್ತಂದರೆ, ನೀವು ₹500 ನಿಮ್ಮ ಹತ್ರ ಬ್ಯಾಲೆನ್ಸ್ ಇದ್ರೂ ನೀವು ₹1000ನ ವಿತ್ಡ್ರಾ ಮಾಡ್ಬೋದು. ಅಂದರೆ 500 ವಿತ್ ಓವರ್ ಡ್ರಾಫ್ಟ್ ಲಿಮಿಟ್ ನಿಮಗೆ. ಸೊ ನಿಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದ್ರು, ಅಂದರೆ ಝೀರೋ ಬ್ಯಾಲೆನ್ಸ್ ಇದ್ರೂ ನಿಮ್ಮ ₹1000ನ ನೀವು ಎಕ್ಸ್ಟ್ರಾ ತೊಗೋಬೋದು ಕ್ರೆಡಿಟ್ ಥರ. ಸೊ ಆ ಥರ ಇರುತ್ತೆ ಕರೆಂಟ್ ಅಕೌಂಟ್ಸಲ್ಲಿ. ಸೊ ಅದನ್ನು ಓವರ್ ಡ್ರಾಫ್ಟ್ ಲಿಮಿಟ್ಸ್ ಆಗಿ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ಇದೆಲ್ಲಾನು ಮಾಡಬೇಕಾದ್ರೆ ನೀವು ಎಂಫಸೈಸ್ ಏನು ಮಾಡಬೇಕು, ಎನ್ಕ್ಯಾಪ್ಸುಲೇಷನ್ ಎಲ್ಲಿ ಮಾಡಿದ್ರಿ, ಇನ್ಹೆರಿಡೆನ್ಸ್ ಎಲ್ಲಿ ಮಾಡಿದ್ರಿ, ಪಾಲಿಮಾರ್ಫಿಸಮ್ ಎಲ್ಲಿ ಮಾಡಿದ್ರಿ, ಇದನ್ನು ಯೂಸ್ ಮಾಡಬೇಕು, ಎಲ್ಲಿ ಮಾಡಿದ್ರಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಆ ಅಂಡರ್ಸ್ಟ್ಯಾಂಡಿಂಗ್ನ ಗೈನ್ ಮಾಡೋಕ್ಕೆ ನಾವು ಈ ಚಾಲೆಂಜ್ನ ಮಾಡ್ತಿದ್ದೀವಿ ಅಂತ. ಓಕೆ, ಇದನ್ನು ಓದಿದ್ದೀರಾ ಅಂತ ಅನ್ಕೋತೀನಿ. ನೀವು ಸೈಡ್ ಬೈ ಸೈಡ್ ಇಟ್ಕೊಂಡಿರ್ತೀರಾ ಅಂತ ಅಂದ್ಕೊಂಡು ನಾನು ಟ್ಯಾಬ್ಗೆ ಮೂವ್ ಆನ್ ಆಗ್ತೀನಿ. ಓಕೆನಾ? ಸೊ ನಾನೇನು ಅರ್ಥ ಮಾಡ್ಕೊಂಡೆ ಇದರಿಂದ ಅನ್ನೋದಾದರೆ, ಸೊ ಫಸ್ಟ್ ಆಫ್ ಆಲ್ ಎಂಟಿಟೀಸ್ ಏನೇನು? ಒಂದು ಬ್ಯಾಂಕು. ಓಕೆನಾ? ಸೊ ಬ್ಯಾಂಕ್ ಇರುತ್ತೆ. ಅದಾದಮೇಲೆ ಒಬ್ಬ ಯೂಸರ್ ಇರ್ತಾನೆ. ಅವನು ಈ ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತಾನೆ. ಸೊ ಇಷ್ಟು ಮೇಯ್ನ್ ಎಂಟಿಟೀಸು. ಸೊ ಮೇಯ್ನ್ ಎಂಟಿಟೀಸ್ ಬಂದು ಬ್ಯಾಂಕು, ಯೂಸರು, ಅಕೌಂಟು. ಸರಿನಾ? ಓಕೆ, ಈಗ ನೆಕ್ಸ್ಟ್ ಏನೇನು ನಮಗೆ ಫಂಕ್ಷನಾಲಿಟೀಸ್ ಬೇಕು ಅಂದಿದ್ರು? ಕ್ರಿಯೇಟ್ ಅಕೌಂಟ್ ಎಲ್ಲಿ ಮಾಡ್ತೀರಾ? ಬ್ಯಾಂಕ್ ಒಳಗೆ ಮಾಡ್ತೀರಾ. ಸೊ ಇಲ್ಲಿ ಬ್ಯಾಂಕಲ್ಲಿ ನಾವು ಕ್ರಿಯೇಟ್ ಅಕೌಂಟ್ನ ಮಾಡಬೇಕು. ಓಕೆ, ಸೊ ಕ್ರಿಯೇಟ್ ಅಕೌಂಟ್. ಸೊ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇದಿದೆ, ಬಟ್ ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ. ಹೋಗ್ಸೋಣ ಇದನ್ನು. ಸೊ ಕ್ರಿಯೇಟ್ ಅಕೌಂಟ್, ಅಥವಾ ನಾನು ಕ್ಲಿಯರೇ ಮಾಡಿಬಿಡ್ತೀನಿ, ಸ್ವಲ್ಪ ಕ್ಲೀನಾಗಿ ಬರೀತೀನಿ ಇದನ್ನು. ಓಕೆ, ಸೊ ಕ್ರಿಯೇಟ್ ಮಾಡಬೇಕು ಅಕೌಂಟ್ನ. ಓಕೆ, ಸೊ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ ಬ್ಯಾಂಕಲ್ಲಿ. ನೆಕ್ಸ್ಟು ಅಕೌಂಟಲ್ಲಿ ಏನೇನು ಬೇಕು? ಅಕೌಂಟಲ್ಲಿ ಏನೇನು ಹೇಳಿದ್ರು? ಡೆಪಾಸಿಟ್ ಮಾಡೋ ಥರ ಇರಬೇಕು, ವಿತ್ಡ್ರಾ ಮಾಡೋ ಥರ ಇರಬೇಕು, ಅದಾದಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡೋ ಥರ ಇರಬೇಕು. ಸೊ ಬ್ಯಾಲೆನ್ಸ್ ಚೆಕ್ ಮಾಡೋ ಥರ ಇರಬೇಕು. ಹೌದಾಯ್ತಾ? ಹೀಗೆಲ್ಲ ಆಗಬೇಕು ಅಂದರೆ ಮೇಯ್ನಾಗಿ ಆಟ್ರಿಬ್ಯೂಟ್ಸ್ ಬೇಕಲ್ವಾ? ಒಂದು ಬ್ಯಾಲೆನ್ಸ್ ಚೆಕ್ ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಅನ್ನೋದು ಒಂದು ವೇರಿಯೇಬಲ್ ಇರಬೇಕಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟ್ ಆಫ್ ಆಲು ಅಕೌಂಟಲ್ಲಿ ಸ್ವಲ್ಪ ಆಟ್ರಿಬ್ಯೂಟ್ಸ್ನ ತೊಗೋಬೇಕಾಗುತ್ತೆ. ಏನದು? ಅಕೌಂಟ್ಗೆ ಒಂದು ಐ ಡಿ ಇರಬೇಕು, ಅಕೌಂಟ್ಗೆ ಒಂದು ಹೋಲ್ಡರ್ ನೇಮ್, ಇದು ಯಾರು ಓನರ್ ನೇಮ್ ಬೇಕು, ಓನರ್ ನೇಮ್ ಜೊತೆಗೆ ಬ್ಯಾಲೆನ್ಸ್ನು ಸಹ ಇಡಬೇಕಲ್ವಾ? ಸೊ ಒಂದು ಹೈ ಲೆವೆಲ್ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇದನ್ನು ನಿಮ್ಮ ಬ್ರೈನಲ್ಲೇ ಮಾಡ್ಕೋಬೇಕು ನೀವು. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ. ಏನು ಅನ್ಕೊಳ್ಳಿ ಅಂದರೆ, ನಿಮ್ಮ ಫ್ರೆಂಡ್ ಜೊತೆ ಕುತ್ಕೊಂಡು ಏನೋ ಕೋಡ್ ಮಾಡ್ತಾ ಇದ್ದೀರಾ, ಅವನೇನೋ ಹೇಳ್ಕೊಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಮೊದಲು ಥರ ಫುಲ್ ಪರ್ಫೆಕ್ಟಾಗಿ ವೀಡಿಯೋ ಮಾಡಬೇಕಂತ ಏನು ಮಾಡ್ತಿಲ್ಲ. ಇದು ಲೈಕ್ ಈ ಥರನೇ ಕಲಿಬೇಕಿದ್ದನ್ನು. ನಾನು ಏನಾದ್ರು ಪರ್ಫೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ಯಾರೋ ಹೇಳ್ತಿದ್ದಾರೆ ಅದನ್ನು ಕೇಳ್ಕೊಂಡು ಮಾಡ್ತೀನಿ ಅನ್ನೋ ಥರ ಅನಿಸ್ಬಿಡುತ್ತೆ.
ಸೊ ಆ ಥರ ಅಂದ್ಕೊಂಡು ಮಾಡ್ತಿದ್ದೀನಿ, ಅದಕ್ಕೆ ಸುಮ್ಮನೆ ರ್ಯಾಂಡಮ್ ಆಗಿ ರಫ್ ಆಗಿ ಬರೀತಾ ಇರೋದು ಆಯಿತಾ. ಓಕೆ, ಸೊ ಇಷ್ಟು ಬೇಕು ಅಕೌಂಟ್ಗೆ, ಸರಿನಾ. ಇದರಲ್ಲಿ 2 ಟೈಪು, ಎಷ್ಟು ಏನೋ ಸೇವಿಂಗ್ಸ್ ಅಕೌಂಟು ಮತ್ತು ಕರೆಂಟ್ ಅಕೌಂಟು. ಇದರಲ್ಲಿ ಏನೋ ಒಂದು ನೀವು ಐಡೆಂಟಿಫೈ ಮಾಡ್ತಾ ಇದ್ದೀರಲ್ಲ, ಏನು? ಸೊ ಅಕೌಂಟ್ ಅನ್ನೋದೊಂದು ಕ್ಲಾಸ್ ಇದೆ, ಅದರಲ್ಲಿ ಸೇವಿಂಗ್ಸ್ ಅಕೌಂಟು ಮತ್ತು ಕರೆಂಟ್ ಅಕೌಂಟು ಅನ್ನೋದು ಇನ್ನೂ ಬೇರೆ 2 ಕ್ಲಾಸಸ್ಸು ಇನ್ಹೆರಿಟ್ ಮಾಡ್ತಾ ಇದ್ದಾವೆ. ಅಕೌಂಟಲ್ಲಿರೋ ಅಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ನ ಇನ್ಹೆರಿಟ್ ಮಾಡ್ಕೊಳ್ತವೆ ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟು. ಆದರೆ ಕರೆಂಟ್ ಅಕೌಂಟ್ ಸ್ವಲ್ಪ ಡಿಫ್ರೆಂಟ್ಲಿ ಪರ್ಫಾರ್ಮ್ ಮಾಡುತ್ತೆ. ಏನಕ್ಕೆ? ಅದರಲ್ಲಿ ಓವರ್ ಡ್ರಾಫ್ಟ್ ಲಿಮಿಟ್ ಇರುತ್ತೆ, ಬ್ಯಾಲೆನ್ಸ್ 0 ಇದ್ರೂ ತೊಗೋಬೋದು, ಬಟ್ ಇಲ್ಲಿ ತೊಗೊಳಕ್ಕಾಗಲ್ಲ. ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅನ್ನೋ ಎಕ್ಸ್ಟ್ರಾ ಫಂಕ್ಷನ್ ಬರುತ್ತೆ. ಈ ಥರ ಏನೇನೋ ಚೇಂಜಸ್ ಬರುತ್ತೆ. ಇದನ್ನ ಕೋಡ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಬಟ್ ಸದ್ಯಕ್ಕೆ ಏನು ತಿಳ್ಕೊಬೇಕಂದ್ರೆ, ನೀವು ಒಂದು ಬ್ಯಾಂಕ್ ಕ್ಲಾಸ್ ಬೇಕು, ಒಬ್ಬ ಯೂಸರ್ ಕ್ಲಾಸ್ ಬೇಕಾಗಿತ್ತು, ಬಟ್ ಇದನ್ನ ಇಲ್ಲಿ ಸ್ಟಾಪ್ ಮಾಡೋಣ. ಏನಕ್ಕೆ? ನಾವೇ ಯೂಸರು, ನಾವೇ ಯೂಸ್ ಮಾಡ್ತಿರ್ತೀವಿ. ಬಟ್ ರಿಯಲ್ ವರ್ಲ್ಡಲ್ಲಿ ಅದೆಲ್ಲನೂ ನೀವು ಆ್ಯಕ್ಚುಲಿ ಯೂಸರ್ ಪ್ರೊಫೈಲಿಂಗ್ ಎಲ್ಲ ಇರುತ್ತೆ. ಬಟ್ ಸದ್ಯಕ್ಕೆ ನಮಗೆ ಯೂಸರ್ ಬೇಕಾಗಿಲ್ಲ ಇಲ್ಲಿ. ಸದ್ಯಕ್ಕೆ ನಾನು ಬ್ಯಾಂಕ್ ಬೇಕು, ಬ್ಯಾಂಕಲ್ಲಿ ನಾನು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋತೀನಿ. ಈ ಥರ ಸಿಂಪಲಾಗಿ ಒಂದು ಬೇಕು, ಸರಿನಾ. ಹಿಂಗಿದೆ. ಹಿಂಗಿರಬೇಕಾದ್ರೆ ಬ್ಯಾಂಕ್ಗೆ ಏನೇನು ಬೇಕು? ಬ್ಯಾಂಕ್ಗೆ ಒಂದು ನೇಮ್ ಇರಬೇಕು, ಒಂದು ಸಿಟಿ ಅಂತ ಕೊಡೋಣ. ಆಮೇಲೆ ಈ ಬ್ಯಾಂಕ್ ಇದ್ದರೆ ಆ ಬ್ಯಾಂಕು ಅಕೌಂಟ್ಸ್ನ ಸ್ಟೋರ್ ಮಾಡಬೇಕಲ್ವಾ, ಅಕೌಂಟ್ಸ್ನ ಸ್ಟೋರ್ ಮಾಡೋಕ್ಕೆ ಒಂದು ಡಿಕ್ಷನರಿ ಥರ ಇಟ್ಕೊಬೋಣ ಸಿಂಪಲಾಗಿ. ಅದು ಡೇಟಾಬೇಸಲ್ಲಿ ಇರುತ್ತೆ ರಿಯಲ್ ಆಗಿ, ಬಟ್ ಇಲ್ಲಿ ಒಂದು ಡಿಕ್ಷನರಿಲಿ ಅಕೌಂಟ್ಸ್ ಅನ್ನೋ ಒಂದು ಡಿಕ್ಷನರಿ ಇಟ್ಕೊಳ್ಳೋಣ, ಅದರಲ್ಲಿ ಎಲ್ಲ ಇರುತ್ತೆ ಅನ್ನೋ ಥರ ಇಟ್ಕೊಳ್ಳೋಣ. ಸೊ ಇದೆಲ್ಲ ಆಯ್ತಲ್ವಾ. ಈಗ ಸಿಂಪಲಾಗಿ ಒಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊತೀನಿ. ನಾವು ಕೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಚೇಂಜಸ್ಸು ಕೂಡ ಮಾಡ್ಬೋದು. ಹಾಗೆ ಹೇಳಿದ್ನಲ್ಲ, ಫುಲ್ಲು ಪರ್ಫೆಕ್ಟ್ಲಿ ಇದೆಲ್ಲ ನಾನು ಇವಾಗ ನೋಡಿ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಪ್ರಿಪೇರ್ ಆಗಿ ತೋರಿಸ್ತಾ ಇರೋದು. GPT-ನ ಜನ್ರೇಟ್ ಮಾಡಿಸಿದ ಕ್ವಶನ್ಸ್ನ. ಸೊ ಅದನ್ನು ನೋಡಿ ಇವಾಗ ನಿಮ್ಮ ಜೊತೆ ನಾನು ಕುತ್ಕೊಂಡು ಇವಾಗ ಸಾಲ್ವ್ ಮಾಡ್ತೀನಿ. ಸರಿ, ಸ್ಟಾರ್ಟ್ ಮಾಡೋಣ. ಹಂಗಾದರೆ ನೀವು ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಇವಾಗ ಒಂದು ಹೈ ಲೆವೆಲ್ ಡಯಾಗ್ರಾಮ್ ಕೊಟ್ಟಾದಮೇಲೆ ನೀವು ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಅಥವಾ ಆದ್ರೂ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಮತ್ತೆ ಬನ್ನಿ ಒಟ್ಟಿಗೆ ಮಾಡೋಣ ಆ್ಯಕ್ಚುಲಿ. ಓಕೆ, ಇವಾಗ ನಾನು VS Code ಓಪನ್ ಮಾಡ್ಕೋತೀನಿ. ಸೊ ಆ್ಯಸ್ ಐ ಟೋಲ್ಡ್ ಯು ರೈಟ್, ಏನೇನೋ ಬ್ಯಾಂಕ್ ಕ್ಲಾಸ್ ಬೇಕು ಮತ್ತು ಅಕೌಂಟ್ ಕ್ಲಾಸ್ ಬೇಕು. ಅದ್ರ ಜೊತೆಗೆ ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಏನು ಮಾಡುತ್ತೆ? ಇನ್ಹೆರಿಟ್ ಮಾಡುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ಒಂದು ಫ್ರೇಮ್ವರ್ಕ್ ರೆಡಿ ಮಾಡ್ಕೊಳ್ಳೋಣ. ಫ್ರೇಮ್ವರ್ಕ್ ಅಂದರೆ ಸಿಂಪಲ್ ಒಂದು ಕ್ಲಾಸ್ ಬೇಕು. ಏನು ಕ್ಲಾಸ್ ಅದು? ಬ್ಯಾಂಕ್ ಅನ್ನೋ ಒಂದು ಕ್ಲಾಸ್ ಬೇಕು. ಸದ್ಯಕ್ಕೆ ಪಾಸ್ ಅಂತ ಇಟ್ಟಿರ್ತೀನಿ. ಮುಂದೆ ನಾವು ತಗೋತೀವಿ ಅದನ್ನ. ಕ್ಲಾಸ್ ಅಕೌಂಟ್ ಬೇಕು, ಅಕೌಂಟ್. ಓಕೆ, ಸೊ ಬಟ್ ನಾವು ಬ್ಯಾಂಕ್ ಒಳಗಡೆ ಅಕೌಂಟ್ ಆಕ್ಸೆಸ್ ಮಾಡೋದ್ರಿಂದ ನಾವು ಮೇಲೇ ಅಕೌಂಟ್ನ ಫಸ್ಟು ಬರ್ಕೋಬೋಣ, ಫಸ್ಟೇ ಅಕೌಂಟ್ನ ಸ್ಟಾರ್ಟ್ ಮಾಡ್ಕೊಬೋಣ. ಓಕೆ, ಪಾಸ್ ಅಂತ ಸದ್ಯಕ್ಕೆ ಇಟ್ಕೋತೀನಿ. ನೆಕ್ಸ್ಟು ಕ್ಲಾಸ್ ಬ್ಯಾಂಕ್ ಬೇಕು. ಓಕೆ, ರನ್ ಕೊಟ್ಟೆ ಅನಿಸುತ್ತೆ, ಸಾರಿ. ಬ್ಯಾಂಕ್ ಬೇಕು. ಅದ್ರ ನೆಕ್ಸ್ಟ್ ಏನು ಬೇಕು? ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್. ಕ್ಲಾಸ್ ಸೇವಿಂಗ್ಸ್ ಅಕೌಂಟ್. ಹೆಂಗೆ ಅದು ಇನ್ಹೆರಿಟ್ ಮಾಡೋದು? ಅಕೌಂಟ್ ಅಂತ ಹಾಕ್ಬೇಕು ಹಿಂಗೆ, ಪಾಸ್. ಮತ್ತು ಇನ್ನೊಂದು ಯಾವುದು? ಕರೆಂಟ್ ಅಕೌಂಟ್. ಹಿಂಗೆ ಇರುತ್ತಲ್ವಾ, ಇದನ್ನೇ ಸೇವ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿ ಕರೆಂಟ್ ಅಕೌಂಟ್ ತೊಗೊಂಡಾದ್ಮೇಲೆ ಸೊ ಫೈನಲಿ ನಮಗೊಂದು ಸ್ಟ್ರಕ್ಚರ್ ರೆಡಿ ಆಗಿದೆ. ಈಗ ಅಕೌಂಟಲ್ಲಿ ಏನೇನು ವೇರಿಯೇಬಲ್ಸ್ ಬೇಕು ಅದನ್ನು ನಾವು ತೊಗೋಬೇಕು ಅಂದರೆ ಒಂದು ಕನ್ಸ್ಟ್ರಕ್ಟರ್ ಬರೀಬೇಕಾಗುತ್ತೆ, ಸೆಲ್ಫ್. ಓಕೆ, ಸೆಲ್ಫ್. ಸರಿ, ಇವಾಗ ಒಂದು ಅಕೌಂಟ್ ಅಂದರೆ ಏನೇನಿರುತ್ತೆ ಅಂತಲ್ವಾ. ಓಕೆ, ಸೊ ID ಬೇಕು. ಇಲ್ಲಿ ID ಬೇಕು. ID ಜೊತೆಗೆ ಇನ್ನೇನು ಬೇಕು? ಹೋಲ್ಡರ್ ನೇಮ್ ಬೇಕು. ID-ನ ಆ್ಯಕ್ಚುಲಿ ನೀವು ಯೂನಿಕಾಗಿ ಜನ್ರೇಟ್ ಮಾಡ್ಕೋಬೇಕು, ಸರಿನಾ. ಯೂನಿಕಾಗಿ ಜನ್ರೇಟ್ ಮಾಡೋಕ್ಕೆ UUID ಅಂತ ಒಂದು ಪ್ಯಾಕೇಜ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನ ಚೆಕ್ಔಟ್ ಮಾಡಿ. ಬಟ್ ನೆಕ್ಸ್ಟ್ ಚಾಲೆಂಜಸಲ್ಲಿ ನಾನು ಆದರೆ ಹೇಳ್ಕೊಡ್ತೀನಿ. ಬಟ್ ಹೆಂಗೆ ಇದ್ರೂ ಪ್ರಾಜೆಕ್ಟ್ ಮಾಡುವಾಗಂತೂ UUID ಯೂಸ್ ಮಾಡೇ ಮಾಡ್ತೀವಿ, ಬಟ್ ಯೂನಿಕಾಗಿ ಜನ್ರೇಟ್ ಮಾಡೋಕ್ಕೆ. ಬಟ್ ಇಲ್ಲಿ ನಾವು ಪ್ಯಾರಾಮೀಟ್ರಾಗೆ ತೊಗೋತಾ ಇದ್ದೀವಿ, ಸಿಂಪಲ್ ಇಡೋಣ ಅಂತ. ಅಂದರೆ ಕ್ರಿಯೇಟ್ ಮಾಡುವಾಗಲೂ ಪ್ಯಾರಾಮೀಟ್ರಾಗೆ ತೊಗೋತೀವಿ. ನಾನು ತೋರಿಸ್ತೀನಿ ಹೆಂಗೆ ಅಂತ. ಹೋಲ್ಡರ್ ನೇಮ್. ಓಕೆ, ಇಷ್ಟು ತೊಗೊಂಡ್ರೆ ನನಗೆ self.id ಈಕ್ವಲ್ಸ್ ID ಆಗುತ್ತೆ. ಇದೆಲ್ಲ ಗೊತ್ತು ನಿಮಗೆ, ಅದಕ್ಕೋಸ್ಕರ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಸುಮ್ಮನೆ ನನ್ನ ಜೊತೆ ನೀವು ಮಾಡಿ ಅಂತ ನಾನು ಮಾಡ್ತಾಯಿದ್ದೀನಿ ಕುತ್ಕೊಂಡು ಅಷ್ಟೇ. ಸೊ ಹೋಲ್ಡರ್ ನೇಮ್. ಬಟ್ ಇಲ್ಲಿ self.balance ಈಕ್ವಲ್ಸ್ ಏನೋ 0. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ 0 ಇರುತ್ತೆ, ಕರೆಕ್ಟಾ? ಹೌದು. ಈಗ ಇದೆಲ್ಲ ಆಯಿತು. ಬಟ್ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಇಲ್ಲಿ ಅಂಡರ್ಸ್ಕೋರ್ ಏನಕ್ಕೆ ಹಾಕ್ದೆ? ಎನ್ಕ್ಯಾಪ್ಸುಲೇಷನ್. ಇದು ಒಂದು ಪ್ರೊಟೆಕ್ಟೆಡ್ ಅಟ್ರಿಬ್ಯೂಟು. ಇದನ್ನು ನೀವು ಹೊರಗಡೆಯಿಂದ ಯೂಸ್ ಮಾಡೋಂಗಿಲ್ಲ. ಇದ್ರ ಇನ್ಹೆರಿಟೆಡ್ ಕ್ಲಾಸಸ್ಸಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈಗ ಅಕೌಂಟನ್ನ ಸೇವಿಂಗ್ಸ್ ಅಕೌಂಟ್ ಮಾಡಿದೆ ಅಂತ ಇಲ್ಲಿ ನೀವು self._balance ಅಂತ ಚೆಕ್ ತೊಗೊಬಿಡ್ಬೋದು, ಬಟ್ ಬೇರೆ ಕಡೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ದ ಬೇಸಿಕ್ ಇದು, ಆಯಿತಾ.
ಹಂಗೆ ಅಂದ್ಕೊಂಡು ಎನ್ಕ್ಯಾಪ್ಸುಲೇಷನ್ ಸ್ಪೆಲ್ಲಿಂಗ್ ತಪ್ಪು ಮಾಡಿದ್ದೀನಿ ಅನಿಸುತ್ತೆ. ಯಾ ಓಕೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಅಂದರೆ ಅಟ್ರಿಬ್ಯೂಟ್ಸ್ ಎಲ್ಲ ತೊಗೊಂಡೆ. ಇವಾಗ ಅಕೌಂಟಲ್ಲಿ ಏನೇನು ಬೇಕು, ಡೆಪಾಸಿಟ್ ಬೇಕು, ವಿತ್ಡ್ರಾ ಬೇಕು, ಇದೆಲ್ಲ ಬ್ಯಾಂಕಲ್ಲಿ ಮಾಡೋದಲ್ವಾ ಅಂತ ಕೇಳ್ಬೋದು. ಬಟ್ ಒಂದು ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಅಂತ ಇದೆ. ಒಂದು ಕ್ಲಾಸ್ ಇದ್ದರೆ ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅಕೌಂಟ್ ಅಂದರೆ ಅಕೌಂಟ್ ರಿಲೇಟೆಡ್ ಎಲ್ಲನೂ ಅದೇ ಹ್ಯಾಂಡಲ್ ಮಾಡಬೇಕು. ಸೊ ರಿಯಲ್ ವರ್ಲ್ಡಲ್ಲಿ ನೀವು ಬ್ಯಾಂಕಿಗೆ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಬ್ಯಾಂಕಲ್ಲೇ ಹೋಗಿ ಡೆಪಾಸಿಟ್ ಮಾಡೋದು. ಬಟ್ ಆ್ಯಕ್ಚುಲ್ ಸಾಫ್ಟ್ವೇರಲ್ಲಿ ಅಕೌಂಟ್ ಕ್ಲಾಸ್ ಇದ್ದರೆ ಅಕೌಂಟ್ ಕ್ಲಾಸು ಅದಕ್ಕೇನು ರೆಸ್ಪಾನ್ಸಿಬಿಲಿಟಿ ಅದನ್ನೆಲ್ಲ ಅದೇ ನೋಡ್ಕೋಬೇಕು. ಆ ಥರ ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಅಂದರೆ ಅಕೌಂಟ್ ಕ್ಲಾಸ್ಗೆ ಅಕೌಂಟ್ದು ಎಲ್ಲ ರೆಸ್ಪಾನ್ಸಿಬಿಲಿಟಿ, ಬ್ಯಾಂಕ್ಗೆ ಬ್ಯಾಂಕ್ದು ಮಾತ್ರ ರೆಸ್ಪಾನ್ಸಿಬಿಲಿಟಿ, ಅಕೌಂಟ್ ಸಪ್ರೇಟ್ ಆಗುತ್ತೆ. ಸೊ ಆ ಥರ ಸಾಲಿಡ್ ಪ್ರಿನ್ಸಿಪಲ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದೇನು ತುಂಬ ಕಾನ್ಸೆಪ್ಟ್ ಆಗೋಯ್ತು ಅಂತ ನಾನು ಅಷ್ಟೆಲ್ಲ ಹೇಳ್ಕೊಡಿಲ್ಲ, ಬಟ್ ನೀವು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ಎಲ್ಲ ಕಲಿತೀರಾ ಅದನ್ನೆಲ್ಲ, ಆಯಿತಾ? ಓಕೆ. ಹಂಗೆ ಅಂದ್ಕೊಂಡು ನೆಕ್ಸ್ಟ್ ಏನು ಬೇಕು, ಚೆಕ್ ಬ್ಯಾಲೆನ್ಸ್ ಬೇಕು ಅಲ್ವಾ? ಚೆಕ್ ಬ್ಯಾಲೆನ್ಸ್ ಬರೆಯೋಣ ಫಸ್ಟು. ಚೆಕ್ ಬ್ಯಾಲೆನ್ಸ್ ಹೆಂಗೆ ತೊಗೊಳ್ಳೋಣ? ಸೆಲ್ಫ್ ಅಂತ ತಗೋಬೇಕು, ಬಿಕಾಸ್ ಇಟ್ಸ್ ಎ ಮೆಥಡ್. ಸುಮ್ಮನೆ ಪ್ರಿಂಟ್ ಮಾಡೋಣ, ರಿಟರ್ನ್ ಮಾಡಿಬಿಡೋಣ ಅಲ್ವಾ? ಅದು ಪ್ರಿಂಟ್ ಮಾಡಿ ನಾವು ರಿಟರ್ನ್ ಮಾಡ್ಬೋದು. ಬೇಕಿದ್ರೆ ಇಲ್ಲೇ ಪ್ರಿಂಟ್ ಮಾಡೋಣ, ನಮ್ಗೆ ಈಸಿ ಆಗುತ್ತೆ ಮುಂದೆ ಟೆಸ್ಟ್ ಮಾಡೋಕ್ಕೆ ಅಂತ ಅಷ್ಟೇ. ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಇದನ್ನು. ಎಲ್ಲ ನಿಮಗೆ ಗೊತ್ತಾಗಿದೆ ಇಷ್ಟಲ್ಲ, ಆಗಲೇ ನೀವೆಲ್ಲ ಫುಲ್ ಕಲ್ತಿದ್ದೀರಾ. ಸೆಲ್ಫ್ ಡಾಟ್ ಓಕೆ, ಇಂಟೆಲಿಸೆನ್ಸ್ ಯಾಕೆ ಬರ್ತಿಲ್ಲ ಅಂದರೆ ಫಾರ್ಮೆಟೆಡ್ ಸ್ಟ್ರಿಂಗ್. ಸೊ ಚೆಕ್ ಬ್ಯಾಲೆನ್ಸ್ ಅಂದರೆ ಸುಮ್ಮನೆ ಅದನ್ನು ಪ್ರಿಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಡೆಪಾಸಿಟ್ ಬೇಕು. ಡೆಪಾಸಿಟ್ಟು ಸಹ ಹಿಂಗೆ ಇರುತ್ತೆ, ಬಟ್ ನಾವೇನು ತೊಗೋಬೇಕಾಗುತ್ತೆ ಅಲ್ಲಿ, ಅಮೌಂಟನ್ನು ತೊಗೋಬೇಕಾಗುತ್ತೆ. ಅಮೌಂಟನ್ನ ತೊಗೊಂಡು ಏನು ಮಾಡೋಣ? ತುಂಬ ಸಿಂಪಲ್. ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಬ್ಯಾಲೆನ್ಸ್ ಏನಿತ್ತು ಈಕ್ವಲ್ಸ್ ಅಥವಾ ಪ್ಲಸ್ ಈಕ್ವಲ್ಸ್, ಅಂದರೆ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ಗೆ ಇದನ್ನು ಆ್ಯಡ್ ಮಾಡು, ಅಮೌಂಟ್ನ ಆ್ಯಡ್ ಮಾಡಾಯಿತು. ಈಗ ಪ್ರಿಂಟ್ ಎಫ್ ಡೆಪಾಸಿಟ್ ಸಕ್ಸಸ್ ಸ್ಪೆಲ್ಲಿಂಗ್ ತಪ್ಪು, ಸಕ್ಸಸ್ಫುಲ್ ಅಪ್ಡೇಟೆಡ್ ಬ್ಯಾಲೆನ್ಸ್ನ ಪ್ರಿಂಟ್ ಮಾಡೋಣ. ಅಪ್ಡೇಟೆಡ್ ಬ್ಯಾಲೆನ್ಸ್ ಎಷ್ಟು? ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಬ್ಯಾಲೆನ್ಸ್. ಓಕೆ, ಇದು ಅದನ್ನು ಪ್ರಿಂಟ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ, ತುಂಬಾ ಸಿಂಪಲ್ಲು. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ವೀಡಿಯೋಸ್ ನೋಡಬೇಕಾಗುತ್ತೆ ನೀವು, ಇನ್ನೇನಿಲ್ಲ. ಓಕೆ, ನೆಕ್ಸ್ಟ್ ವಿತ್ಡ್ರಾ ಬೇಕು. ವಿತ್ಡ್ರಾ ಎಷ್ಟು ಅಮೌಂಟ್ ಅಂತ ಇಲ್ಲೂ ಕೊಡಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಇಲ್ಲೇನು ಮಾಡಿದೆ ನೋಡಿ, ಈ ಥರನೇ ಇಲ್ಲಿ ಪ್ಲಸ್ ಮಾಡಿದ್ದೀನಿ ಡೆಪಾಸಿಟಲ್ಲಿ, ಇಲ್ಲಿ ಮೈನಸ್ ಮಾಡಿಬಿಡ್ಬೋದಾ? ಕರೆಕ್ಟಾ? ಇಲ್ಲ. ಈಗ ಬ್ಯಾಲೆನ್ಸ್ 0 ಇರುತ್ತೆ ಅಂದ್ಕೊಳ್ಳಿ, ಮೈನಸ್ ಮಾಡಿದ್ರೆ ಮೈನಸ್ ಬ್ಯಾಲೆನ್ಸ್ ಇಟ್ಕೊಂಡು ಬ್ಯಾಂಕು ಆಮೇಲೆ ಮನೆ ಮಾರ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟು ಚೆಕ್ ಮಾಡಬೇಕು. ಇಫ್ ಇದನ್ನೇ ತಗೊಂಡು ಪೇಸ್ಟ್ ಮಾಡೋಣ. ಓಕೆ, ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಏನಾದರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಮೌಂಟ್ ಇದ್ದರೆ, ನನ್ನ ಹತ್ರ 50 ರೂಪಾಯಿ ಕೇಳಿದರೆ ನಾನು 50ಕ್ಕಿಂತ ಜಾಸ್ತಿ ಅಥವಾ 50 ಇರಬೇಕು ಅಕೌಂಟಲ್ಲಿ. ಸೊ ಅವಾಗ ಮಾತ್ರ ಇದನ್ನು ಮಾಡ್ತೀನಿ ನಾನು. ಇದನ್ನು ಅಂದರೆ ಏನು, ಮೈನಸ್ ಮಾಡ್ಕೋತೀನಿ. ಇಲ್ಲ ಅಂದರೆ ಏನು ಮಾಡ್ತೀನಿ, ಎಲ್ಸ್ ಪ್ರಿಂಟ್ ಮಾಡೋಣ. ನಾಟ್ ಎನಫ್ ಫಂಡ್ಸ್, ನೋ ಎನಫ್ ಫಂಡ್ಸ್, ನಾಟ್ ಎನಿಥಿಂಗ್, ಫಂಡ್ಸ್ ನಾಟ್ ಅವೈಲಬಲ್. ಬ್ಯಾಲೆನ್ಸ್ ಇಸ್ ಲೆಸ್ ದ್ಯಾನ್ ಆಸ್ಕ್ ಅಂತ ಕರೆಕ್ಟ್ ಸ್ಟೇಟ್ಮೆಂಟ್ ನೆನಪತ್ತಿಲ್ಲ. ಓಕೆ, ಹಿಂಗೆ ಹಾಕ್ತೀವಿ. ಏನಾದ್ರು ಆಗಿದ್ದರೆ ಏನು ಮಾಡ್ತೀವಿ, ಪ್ರಿಂಟ್ ವಿತ್ಡ್ರಾ ಸಕ್ಸಸ್ಫುಲ್ ಅಪ್ಡೇಟೆಡ್ ಬ್ಯಾಲೆನ್ಸ್ ಅಂತ ಹಿಂಗೆ ಬೇಕಲ್ವಾ? ಇದನ್ನು ತಗೊಳ್ಳೋಣ, ಹಿಂಗೆ ತೊಗೋತೀನಿ. ಸೊ ವಿತ್ಡ್ರಾ ಆಯಿತು, ಡೆಪಾಸಿಟ್ ಆಯಿತು, ಚೆಕ್ ಬ್ಯಾಲೆನ್ಸ್ ಆಯಿತು. ನೋಡಿ, ಅಕೌಂಟ್ ಕ್ಲಾಸ್ ಸಿಂಪಲಾಗಿ ಬರದೇ ಬಿಟ್ವು. ತುಂಬಾ ಸಿಂಪಲ್ ಅಲ್ವಾ? ಅಕೌಂಟ್ ಕ್ಲಾಸ್ ಆಯಿತು. ಈಗ ಏನು, ಇನ್ಹೆರಿಟೆನ್ಸ್ ನೋಡಬೇಕಲ್ವ ನಾವು. ಇನ್ಹೆರಿಟೆನ್ಸ್ ಏನು, ಸೇವಿಂಗ್ಸ್ ಅಕೌಂಟಿಂದ ಇನ್ಹೆರಿಟ್ ಮಾಡ್ತಾ ಇದೆ, ಇವೆಲ್ಲ ಸಿಕ್ಬಿಡುತ್ತೆ ನನಗೆ. ಬಟ್ ಸೇವಿಂಗ್ಸ್ ಅಕೌಂಟಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಏನು, ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಲ್ವಾ? ಸೊ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಂಥ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅನ್ನೋವಂಥ ಒಂದು ಫಂಕ್ಷನ್ನ ಬರೆಯೋಣ. ಸೊ ಇಂಟ್ರೆಸ್ಟ್ ಪರ್ಸೆಂಟೇಜು ಸುಮ್ಮನೆ ನಾವೇ ರ್ಯಾಂಡಮ್ ಆಗಿ ಒಂದು ಕಾನ್ಸ್ಟೆಂಟ್ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಅದನ್ನು ಪ್ಯಾರಾಮೀಟ್ರಾಗಿ ತೊಗೊಳ್ಳಿ, ಕನ್ಸ್ಟ್ರಕ್ಟರ್ ಬರೆದು ಮತ್ತು ಸೇವಿಂಗ್ಸ್ ಅಕೌಂಟ್ಗೆ ಅಲ್ಲಿಂದನೂ ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಸಹ ವೆರಿ ಗುಡ್ ಅಪ್ರೋಚ್. ಬಟ್ ಇಲ್ಲಿ ನಾನು ಸಿಂಪಲ್ ಚಾಲೆಂಜ್ ಪ್ರಕಾರ ಮಾಡ್ತಾಯಿದ್ದೀನಿ, ಚಾಲೆಂಜಿಗೆ ಇಷ್ಟು ಸಾಕು ಅಂತ. ಬಟ್ ನೀವು ಆದಷ್ಟು ಇದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಏನು ಇಂಪ್ರೂವ್ ಮಾಡ್ತೀರೋ ಅದನ್ನು ನೀವು ಕಲಿತೀರಾ, ಅದು ಮುಂದೆ ಎಲ್ಲೋ ಯೂಸ್ ಆಗುತ್ತೆ. ಆ ಯೂಸ್ ಆಗಿದ್ದು ನಿಮಗೆ ಇನ್ ಟರ್ನ್ ದುಡ್ಡು ಅಥವಾ ಪಾಪ್ಯುಲಾರಿಟಿ ಅಥವಾ ಎನಿಥಿಂಗ್ ಇನ್ ಲೈಫ್ ಅದನ್ನು ಕೊಡಬೇಕು, ನಿಮ್ಗೆ ಸಿಗಬೇಕು ಅಂದರೆ ನೀವೇನಾದರೂ ಕಲಿಬೇಕು, ಏನಾದರೂ ಮಾಡಬೇಕು. ಸೊ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇಂಟ್ರೆಸ್ಟ್ ರೇಟ್
ಇಂಟ್ರೆಸ್ಟ್ ರೇಟ್ನ ನಾವು ಒಂದು ಎಷ್ಟು 0.04 ಸೆಟ್ ಮಾಡೋಣ. 0.04 ಅಂದರೆ ಏನಿಲ್ಲ, 4% ಅಂತ ಅಂದ್ಕೊಳ್ಳಿ. 4% ಇಂಟ್ರೆಸ್ಟ್ ಅಂತ, ಓಕೆನಾ? ಓಕೆ, ಇಂಟ್ರೆಸ್ಟ್ ರೇಟ್ ಇಟ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ರೇಟ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಫಸ್ಟು ನಾವು ಏನು ಮಾಡಬೇಕಾಗುತ್ತೆ, ಟೋಟಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಈಕ್ವಲ್ಸ್ ಫಸ್ಟು ಸೆಲ್ಫ್ ಡಾಟ್ ಬ್ಯಾಲೆನ್ಸ್. ನೋಡಿ, ಇಲ್ಲಿ ಬ್ಯಾಲೆನ್ಸ್ನ ನಾನು ಹೆಂಗೆ ಆಕ್ಸೆಸ್ ಮಾಡ್ಬೋದು, ಯಾಕಂದರೆ ಅದು ಪ್ರೈವೇಟ್ ಅಲ್ಲ, ಪ್ರೊಟೆಕ್ಟೆಡ್ ಅಷ್ಟೇ. ಸೊ ಪ್ರೊಟೆಕ್ಟೆಡ್ ಅಂದರೆ ಈ ಅಕೌಂಟ್ ಅನ್ನೋ ಕ್ಲಾಸಲ್ಲಿ ಇದು ಪ್ರೊಟೆಕ್ಟೆಡ್ ಅಟ್ರಿಬ್ಯೂಟ್ ಆದರೆ ಅದನ್ನು ನಾನು ಚೈಲ್ಡ್ ಕ್ಲಾಸಲ್ಲಿ ಆಕ್ಸೆಸ್ ಮಾಡ್ಬೋದು, ಗೊತ್ತಿದೆ ಅಲ್ವಾ? ಸೊ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ಗೆ ಸ್ಟಾರ್ ಇಂಟ್ರೆಸ್ಟ್ ರೇಟ್. ವೈ ದಿಸ್ ಇಸ್ ನಾಟ್ ಕಮಿಂಗ್? ಇಂಟ್ರೆಸ್ಟ್ ರೇಟ್ ಯಾಕೆ ಬರ್ತಿಲ್ಲ ಇಲ್ಲಿ? ಓಕೆ, ಎನಿವೇಸ್ ನಾವೇ ಕಾಪಿ ಪೇಸ್ಟ್ ಮಾಡೋಣ. ಓಕೆ, ಇಂಟ್ರೆಸ್ಟ್ ರೇಟ್ ಇಸ್ ನಾಟ್ ಡಿಫೈನ್ಡ್. ಓಕೆ, ಬೇಸಿಕಲಿ ಇಲ್ಲಿ ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. 1 ಸೆಕೆಂಡ್, ಆಗಬೇಕಾಗಿತ್ತಲ್ಲ. ನೋಡಿ, ಇದನ್ನೇ ಹೇಳಿದ್ದು, ಫ್ರೆಂಡ್ ಥರ ಕುತ್ಕೊಂಡು ಕೋಡ್ ಮಾಡ್ತಾ ಇದ್ದೀನಿ, ನಾನು ಸಹ ಏನು ನೋಡಿಲ್ಲ, ಆಯಿತಾ? ಸರಿ, ಸೊ ಇಲ್ಲೇ ಇಟ್ಕೊಳ್ಳೋಣ ಇಂಟ್ರೆಸ್ಟ್ ರೇಟ್ನ. ಇದು ಯಾಕೆ ಬರಲಿಲ್ಲ? ಲೆಟ್ ಮಿ ಚೆಕ್ ದ ಲೇಟರ್. ಓಕೆ, ಸೊ ಬೇಸಿಕಲಿ ಇಂಟ್ರೆಸ್ಟ್ ರೇಟ್ ತೊಗೊಂಡು ಅದನ್ನು ಮಲ್ಟಿಪ್ಲೈ ಮಾಡಿದೆ. ಅದಾದಮೇಲೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಒಳಗೆ ಪ್ರಿಂಟ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ಸುಮ್ಮನೆ ಹಿಂಗೆ ಇಂಟ್ರೆಸ್ಟ್ ಅಂತ ತಗೊಳ್ಳೋಣ. ಇದನ್ನು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಂತ ತಗೊಳ್ಳೋಣ ಫಸ್ಟು. ಓಕೆ, ಇಂಟ್ರೆಸ್ಟ್. ಸೊ ಬೇಸಿಕಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಹಿಂಗೆ ಮಾಡುತ್ತೆ. ಬಟ್ ನೀವು ಸುಮ್ಮನೆ ನಾರ್ಮಲ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಮಾಡೋಕ್ಕಾಗಲ್ಲ. ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಮಾತ್ರ ನೀವು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಮಾಡೋಕ್ಕಾಗೋದು, ಆಯಿತಾ? ಓಕೆ, ಈಗ ಕರೆಂಟ್ ಅಕೌಂಟಲ್ಲಿ ಏನು ಎಕ್ಸ್ಟ್ರಾ ಇದೆ, ಓವರ್ ಡ್ರಾಫ್ಟ್ ಲಿಮಿಟ್ ಅಂತ ನೋಡಿದ್ವಿ. ನೋಡಿ, ಓವರ್ ಡ್ರಾಫ್ಟ್ ಲಿಮಿಟ್ ಅಂದರೆ ನಿಮ್ಮ ಹತ್ರ 0 ರೂಪಾಯಿ ಇದ್ರೂ 100 ರೂಪಾಯಿ ಎಕ್ಸ್ಟ್ರಾ ನೀವು ತೊಗೋಬೋದು, ಆ ಥರ. ಸೊ ಅಲ್ಲಿ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ವಿತ್ಡ್ರಾನ ಓವರ್ ರೈಡ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ವಿಡ್ರಾ ಅನ್ನೋದು ಮೊದಲು ಇತ್ತು ಈ ಥರ, ಇಲ್ಲಿ ಅಕೌಂಟಲ್ಲಿ ಇಲ್ಲಿದೆ, ಇಲ್ಲಿ ವಿಡ್ರಾ ಅಂತ. ಬಟ್ ಈ ಥರ ವರ್ಕ್ ಆಗಬಾರ್ದು. ನಮಗೆ ಇಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀವಿ, 0 ಇದ್ದರೆ ತೊಗೊಳ್ಳಲ್ಲ ನಾವು. 0 ಇದ್ರೇನ ಹೆಂಗೆ? 0 ಇದ್ದರೆ ನಾವು ತೊಗೊಳ್ಳಲ್ಲ. 0 ಆಗಿಬಿಟ್ರೆ ಅಮೌಂಟ್ನ ಮೈನಸ್ ಮಾಡಿ 0ಕ್ಕಿಂತ ಕಡಿಮೆ ಆಗಿಬಿಟ್ರೆ ನಾವು ತೊಗೊಳಕ್ಕಾಗಲ್ಲ, ಅದು ನೆಗೆಟಿವ್ ಬ್ಯಾಲೆನ್ಸ್ ಕೊಟ್ಟೋಗುತ್ತೆ. ಬಟ್ ಇಲ್ಲಿ ನಾವು ನೆಗೆಟಿವ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು ಕರೆಂಟ್ ಅಕೌಂಟಲ್ಲಿ. ಸೊ ಮೇಂಟೈನ್ ಮಾಡ್ಬೋದು ಅಂತ ಇರೋದ್ರಿಂದ ಇದು ಡೈರೆಕ್ಟಾಗಿ ಮೇಲೆ ಇದನ್ನ ಮಾಡ್ತಾ ಇದೆ, ರಿಟರ್ನ್ ಮಾಡ್ತಾ ಇದೆ ಸೂಪರ್ ಡಾಟ್. ಇದನ್ನು ನಾವು ಆ ಥರ ಮಾಡೋದು ಬೇಡ, ಇದನ್ನೇ ಕಾಪಿ ಮಾಡೋಣ, ಏನು ಎಕ್ಸ್ಟ್ರಾ ಏನಿಲ್ಲ, ಸರಿನಾ? ಕಾಪಿ ಮಾಡಿಬಿಟ್ಟು ಏನು ಮಾಡೋಣ, ಇಷ್ಟೆಲ್ಲ ಕಾಪಿ ಮಾಡೋದು ಬೇಕಾಗಿಲ್ಲ ಅನಿಸುತ್ತೆ, ಬರೀ ಇದು ಒಳಗಡೆ ಇರೋದು. ಇಷ್ಟು ಬೇಕಾ? ಎಷ್ಟು ಬೇಕು? ಹೌದು, ಇಷ್ಟು ಬೇಕಾಗುತ್ತೆ. ಓಕೆ, ಸೊ ಇಷ್ಟು ಮಾಡಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸೇಮ್ ಅಲ್ಲಿ ಏನಿದೆ ಅದೇ ಇಲ್ಲೂ ಇದೆ. ಬಟ್ ಇಲ್ಲಿ ನೀವೇನು ಎಕ್ಸ್ಟ್ರಾ ಹಾಕಬೇಕು, ಒಂದು ಓವರ್ ಡ್ರಾಫ್ಟ್ ಲಿಮಿಟನ್ನು ಒಂದು ಕಾನ್ಸ್ಟೆಂಟ್ ತೊಗೋತೀನಿ. ಓವರ್ ಡ್ರಾಫ್ಟ್ ಲಿಮಿಟ್ಟು ಒಂದು 1000 ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು. ಈಗ 0 ರೂಪಾಯಿ ಬ್ಯಾಲೆನ್ಸ್ ಇದ್ರೂ 1000 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಬಿಡ್ತೀನಿ ನಾನು. ಆಗ ಇಲ್ಲಿಗೆ ನಾನು ಪ್ಲಸ್ ಓವರ್ ಡ್ರಾಫ್ಟ್ ಲಿಮಿಟ್ನ ಹಾಕ್ತೀನಿ. ಸೊ ಬ್ಯಾಲೆನ್ಸ್ 0 ಇದ್ರೂ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ 1000 ಇರೋದ್ರಿಂದ ನಾನು ಕೇಳಿರೋ ಅಮೌಂಟು 1000 ಅಥವಾ 1000ಕ್ಕಿಂತ ಕಡಿಮೆ ಇದೆಯಾ ಅನ್ನೋ ಥರ ನೋಡ್ತಾ ಇರೋದಿಲ್ಲಿ. ಇದು ಓದಿದ್ರೆ ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ, ಸರಿನಾ? ಹಾಗಿದ್ರೆ ಮಾತ್ರ ಬ್ಯಾಲೆನ್ಸ್ನ ಮೈನಸ್ ಮಾಡ್ತೀನಿ, ನೆಗೆಟಿವ್ ಬ್ಯಾಲೆನ್ಸಲ್ಲಿ ಇಟ್ಟಿರ್ತೀನಿ ಇವಾಗ, ಸರಿಯಾ? ನೆಗೆಟಿವ್ ಬ್ಯಾಲೆನ್ಸ್ ವರ್ಕ್ ಆಗ್ತಿದೆ. ಡೆಪಾಸಿಟ್ ಸಕ್ಸಸ್ಫುಲ್ ಅಂತಲೇ ಇಟ್ಬಿಟ್ಟಿದ್ದೀನಿ. ಓಕೆ, ಇದನ್ನು ವಿಡ್ರಾ ಮಾಡೋಣ. ಸರಿ, ಹಿಂಗೆ ಕೋಡ್ ಮಾಡೋದಾಯ್ತಾ? ಓಕೆ, ಸೊ ವಿಡ್ರಾ ಸಕ್ಸಸ್ಫುಲ್ ಅಂತ ಇಡ್ತೀನಿ ಇಲ್ಲೂ. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಇಸ್ ಲೆಸ್ ದ್ಯಾನ್ ಆಸ್ಕ್ ಅಂತ ಬದಲು ಬ್ಯಾಲೆನ್ಸ್, ಓಕೆ, ಆಸ್ಕ್ ಇಸ್ ಓವರ್ ಲಿಮಿಟ್ಗಿಂತ ಜಾಸ್ತಿ ಕೇಳ್ತಾ ಇದೆಯಾ ಅಂತ. ಲಿಮಿಟ್ 1000 ರೂಪಾಯಿ ಇತ್ತು, ನಿನ್ನ ಹತ್ರ 0 ಬ್ಯಾಲೆನ್ಸ್, 1000 ರೂಪಾಯಿ ಬದಲು 2000 ಕೇಳಿದ್ರೆ ಎಲ್ಲಿ ಕೊಡಲಿ ಅನ್ನೋ ಥರ ಕೇಳ್ತಾ ಇರೋದು. ಸೊ ನೋಡಿ, ಬೇಸಿಕಲಿ ಇಲ್ಲೇನು ನೋಡಿದ್ರೆ ಇಲ್ವಾ, ಇದೇ ಪಾಲಿಮಾರ್ಫಿಸಮ್. ಅಲ್ಲಿಂದ ತೊಗೊಂಡ್ರು ವಿಡ್ರಾ ಕರೆಂಟ್ ಅಕೌಂಟಲ್ಲಿ ಬೇರೆ ಥರ ವರ್ಕ್ ಆಗುತ್ತೆ. ಪಾಲಿ ಮೀನ್ಸ್ ಮೆನಿ ಟೈಪ್ಸ್, ಓಕೆ, ಆ ಥರ. ಸೊ ಇದೇನು, ಇದು ಓವರ್ ರೈಡ್ ಮಾಡ್ತಾ ಇದ್ದೀವಿ. ಸೊ ಇವೆರಡೂ ಸೇರಿಸಿ ಇವೆರಡೂ ಇನ್ಹೆರಿಟೆನ್ಸೇ. ಸೊ ಇಲ್ಲಿಗೆ ಇನ್ಹೆರಿಟೆನ್ಸ್ ಅಂತ ಕಮೆಂಟ್ ಮಾಡೋಣ. ಎಲ್ಲ ಮಾಡಿದ್ವಾ? ಅವ್ರು ಕೇಳಿದ್ದೇನು, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಎನ್ಕ್ಯಾಪ್ಸುಲೇಷನ್ ಎಲ್ಲ ಆಗಿದೆ. ಈಗ ಬ್ಯಾಂಕ್ ಕ್ಲಾಸ್ ಬರೀಬೇಕಾ? ನೀವೇ ಬರೀತೀರಾ? ಸರಿ, ಸಿಂಪಲಾಗಿ ನಾನು ಬರೆದ್ಬಿಡ್ತೀನಿ. ಡೆಫ್ ಏನು ಇನಿಟ್ ಮಾಡಿ ಸೆಲ್ಫ್ ಡಾಟ್ ನೇಮ್ ಬೇಕು. ನೇಮ್ನ ನಾನು ತಗೋತೀನಿ, ನೇಮ್ ಅಂತ ಎಲ್ಲಿ ತಗೋಬೇಕು, ಇಲ್ಲಿ ತಗೋಬೇಕು, ಕಾಣಿಸ್ತಾ ಇದೆ, ನೇಮ್ ಅಂತ ತಗೋಬೇಕು. ಅದ್ರ ಜೊತೆಗೆ ಇನ್ನೇನಿರುತ್ತೆ, ಬ್ಯಾಂಕ್ಗೆ ಒಂದು ಸಿಟಿ ಅಂತ ತಗೊಳ್ಳೋಣ. ಸಿಟಿ. ಓಕೆ, ಸಿಟಿನ ಇಲ್ಲಿ ಪ್ಯಾರಾಮೀಟರ್ ತಗೋಬೇಕಾಗುತ್ತೆ.
ನೆಕ್ಸ್ಟ್ ಏನು, ಒಂದು ಬ್ಯಾಂಕ್ ಇದ್ದರೆ ಅದು ಅಕೌಂಟ್ಸ್ನ ಹೋಲ್ಡ್ ಮಾಡಬೇಕು. ಸದ್ಯಕ್ಕೆ ಡಿಕ್ಷನರಿ ತಗೊಳ್ಳೋಣ ಅಂತ ಹೇಳಿದೆ ಅಲ್ವಾ. ಸೆಲ್ಫ್ ಡಾಟ್ ಫುಲ್ ಪ್ರೈವೇಟ್ ಮಾಡೋಣ, ಇನ್ನು ಅಕೌಂಟ್ಸ್. ಇದು ಒಂದು ಡಿಕ್ಷನರಿ ಆಗಿರುತ್ತೆ. ಯಾಕೆ ಡಿಕ್ಷನರಿ ಅಂತೆಲ್ಲ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈಗ ಒಂದು ಕ್ರಿಯೇಟ್ ಅಕೌಂಟ್ನ ಮಾಡೋಕ್ಕೆ, ಕ್ರಿಯೇಟ್ ಅಕೌಂಟ್ ಅನ್ನೋ ಒಂದು ಮೆಥಡ್ ಬರೋಣ. ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿಗೆ ಕ್ರಿಯೇಟ್ ಅಕೌಂಟ್ಗೆ ಅವ್ರು ಪಾಸ್ ಮಾಡಬೇಕು ಏನೇನ. ಒಂದು ಐ ಡಿ ನಾವೇ ತೊಗೋತಾ ಇದ್ದೀವಿ, ನೀವು ಯು ಐ ಡಿ ಯೂಸ್ ಮಾಡಿ ನೀವೇ ಜನ್ರೇಟ್ ಮಾಡೋದಿದ್ರೆ ಮಾಡಿ. ಐ ಡಿ ತೊಗೋತೀವಿ. ನೆಕ್ಸ್ಟು ಹೋಲ್ಡರ್ದು ನೇಮ್ ಬೇಕು, ಅಕೌಂಟ್ ಹೋಲ್ಡರ್ ಯಾರು ಇರ್ತಾನೋ ಒಂದು ನೇಮ್ ಬೇಕು. ಆಮೇಲೆ ಟೈಪ್ ಬೇಕು, ಅಕೌಂಟ್ ಯಾವ ಟೈಪ್ ಅಂತ, ಸೇವಿಂಗ್ಸ್ ಅಕೌಂಟಾ ಕರೆಂಟ್ ಟೈಪಾ ಅಂತ. ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ ಇಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ. ಈಗ ಏನು ಮಾಡ್ತೀವಿ, ಐ ಡಿ ಸಿಕ್ತು, ಹೋಲ್ಡರ್ ನೇಮ್ ಸಿಕ್ತು, ಟೈಪ್ ಸಿಕ್ತು, ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಲ್ಲ ಫಸ್ಟು. ಸೊ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೂ ಮೊದಲು ಫಸ್ಟ್ ನೋಡೋಣ, ಇಫ್ ಟೈಪ್ ಈಕ್ವಲ್ ಟು ಅವನೇನಾದ್ರು ಸೇವಿಂಗ್ಸ್ ಅಂತ ಟೈಪ್ ಕಳಿಸಿದರೆ ನಾನು ಸೇವಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ನ್ಯೂ ಅಕೌಂಟ್, ಸೆಕೆಂಡ್, ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಐ ಡಿ ಮತ್ತು ಹೋಲ್ಡರ್ ನೇಮ್ ಪಾಸ್ ಮಾಡಬೇಕು, ಅವನೇನು ಕಳಿಸಿದ ಅದನ್ನೇ ಪಾಸ್ ಮಾಡ್ತೀನಿ ಇಲ್ಲಿ. ಹಾಗೆ ಎಲಿಫ್ ಟೈಪ್ ಈಕ್ವಲ್ ಟು ಕರೆಂಟ್ ಇದ್ದರೆ ಏನು ಮಾಡಬೇಕಿಲ್ಲಿ, ತುಂಬಾ ಸಿಂಪಲ್ಲು. ನ್ಯೂ ಅಕೌಂಟ್ ಈಕ್ವಲ್ಸ್ ಕರೆಂಟ್ ಅಕೌಂಟ್ ಬೇಕು. ಏನೇನು ಬೇಕು ಅದಕ್ಕೂ ಸೇಮ್ ಐ ಡಿ ಮತ್ತು ಒನ್ ಸೆಕೆಂಡ್ ಮತ್ತು ಹೋಲ್ಡರ್ ನೇಮ್ ಬೇಕು. ಓಕೆ, ಸೊ ಅಕೌಂಟ್ ಏನೋ ಕ್ರಿಯೇಟ್ ಆಯಿತು, ನ್ಯೂ ಅಕೌಂಟಲ್ಲಿ ಇದೆ. ಈಗ ಈ ಒಂದು ಇದೆಯಲ್ಲ ಡಿಕ್ಷನರಿ ಸೆಲ್ಫ್ ಡಾಟ್ ಅಕೌಂಟ್ಸು, ಸೆಲ್ಫ್ ಡಾಟ್ ಅಕೌಂಟ್ಸಲ್ಲಿ ಈ ಐ ಡಿಗೆ ಕೀ, ಐ ಡಿನೇ ಕೀ, ವ್ಯಾಲ್ಯೂ ಅದರ ಆಬ್ಜೆಕ್ಟ್, ನ್ಯೂ ಅಕೌಂಟ್ ಅಲ್ವಾ, ನ್ಯೂ ಅಕೌಂಟ್. ಸೊ ಇಲ್ಲಿ ಒಂದು ಕಾಲನ್ ಮಿಸ್ ಮಾಡಿದ್ದೀನಿ. ಸೊ ಬೇಸಿಕಲಿ ಡಿಕ್ಷನರಿ ಹೆಂಗೆ ರೆಡಿ ಮಾಡುತ್ತದೋ ಹಿಂಗಿರುತ್ತೆ. ಇಲ್ಲಿ ಐ ಡಿ 1 ಅಂತ ಪಾಸ್ ಮಾಡಿರ್ತೀವಿ, ಇಲ್ಲಿ ಒಂದು ಅಕೌಂಟ್ ಇರುತ್ತೆ. ಹಾಗೆ ಒನ್ ಸೆಕೆಂಡ್ ರನ್ ಆಗ್ತಾ ಇದೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಐ ಡಿ 2 ಅಂತ ಪಾಸ್ ಮಾಡ್ತೀವಿ, ಇನ್ನೊಂದು ಅಕೌಂಟ್ ಈ ಥರ ಜನ್ರೇಟ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಬೇಸಿಕಲಿ ಎಲ್ಲ ಅಕೌಂಟ್ಸ್ದು ಒಂದು ಲಿಸ್ಟ್ ಇಟ್ಕೋತಾ ಇದ್ದೀವಿ, ಆ ಥರ ಇಟ್ಕೊಳ್ಳಿ ನೆಕ್ಸ್ಟ್ ಆಕ್ಸೆಸ್ ಮಾಡೋಕ್ಕೆ. ಹಿಂಗಾದ್ಮೇಲೆ ಈಗ ಅಕೌಂಟ್ ಕ್ರಿಯೇಟ್ ಆಯ್ತಲ್ವಾ, ಈಗ ಪ್ರಿಂಟ್ ಮಾಡೋಣ. ಏನು ಮಾಡೋಣ, ಅಕೌಂಟ್ ಕ್ರಿಯೇಷನ್ ಸಕ್ಸಸ್ಫುಲ್ ಅಂತ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡಿಬಿಟ್ಟು ರಿಟರ್ನ್ ಮಾಡಬೇಕು ಏನು, ನ್ಯೂ ಅಕೌಂಟ್ನ. ಯಾವಾಗಲೂ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಅದನ್ನ ರಿಟರ್ನ್ ಮಾಡೋದು ಒಳ್ಳೆಯ ಒಂದು ಹ್ಯಾಬಿಟ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ನೀವು ಮೆನು ಡ್ರಿವನ್ ಪ್ರೋಗ್ರಾಮ್ಸ್ ಎಲ್ಲ ಬರೆದಾಗ ಅವಾಗ ಯೂಸ್ ಮಾಡ್ಬೋದು, ಡೈರೆಕ್ಟಾಗಿ ನೀವು ಕ್ರಿಯೇಟ್ ಅಕೌಂಟ್ ಕೊಟ್ಟು ಅದನ್ನ ವೇರಿಯೇಬಲ್ಗೆ ತಗೋಬೋದು. ಇದೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ, ಅಂದರೆ ಈ ಟಿಪ್ಪಲ್ಲ, ಬಟ್ ಹಿಂಗೆ ರಿಟರ್ನ್ ಮಾಡಿದ್ರೆ ಎಲ್ಲಿ ತಗೋಬೋದು ಅಂತ. ಓಕೆ, ನೆಕ್ಸ್ಟು ಗೆಟ್ ಅಕೌಂಟ್ ಬರೆಯೋಣ. ಒಂದು ಗೆಟ್ ಅಕೌಂಟ್ ಏನು ಬೇಡ ಅನಿಸುತ್ತೆ, ಬಟ್ ಇರಲಿ, ನಮ್ಮ ಫ್ರೆಂಡ್ಸೇ ಅಲ್ವಾ, ಜೊತೆ ಕೂತ್ಕೊಂಡು ಬರಿತಾ ಇದ್ದೀವಿ ಕನ್ಕೊಂಡು. ಸೆಲ್ಫ್, ಇಲ್ಲಿ ಐ ಡಿ ಪಾಸ್ ಮಾಡ್ತಾರೆ. ಐ ಡಿ, ಈಗ ಐ ಡಿ ಪಾಸ್ ಮಾಡಿದ ತಕ್ಷಣ ಐ ಡಿ ಇಲ್ಲವೇ ಇಲ್ಲ ಅಂದರೆ ಅಕೌಂಟ್ಸಲ್ಲಿ ಅದನ್ನ ಹೇಳಬೇಕಲ್ವ ನೀವು ಅವಾಗ. ಸೊ ಇಫ್ ಐ ಡಿ ನಾಟ್ ಇನ್ ಸೆಲ್ಫ್ ಡಾಟ್ ಅಕೌಂಟ್ಸ್ ಏನೋ ಪ್ರಿಂಟ್ ಮಾಡ್ತೀರಾ, ಅಕೌಂಟ್ ನಾಟ್ ಫೌಂಡ್, ಯಾಕೆ ಐ ಡಿಗೆ ಅಕೌಂಟೇ ಇಲ್ಲ. ಎಲ್ಸ್ ಐ ಡಿ ಇದ್ದರೆ ಏನು ಮಾಡ್ತೀವಿ ನಾವು, ಏನಿಲ್ಲ, ತುಂಬಾ ಸಿಂಪಲ್ಲು. ಯಾವ ಅಕೌಂಟ್ ಅದು, ಸೆಲ್ಫ್ ಡಾಟ್ ಅಕೌಂಟ್ಸಲ್ಲಿ ಐ ಡಿನ ಆ್ಯಕ್ಸೆಸ್ ಮಾಡ್ತೀವಿ. ನಮಗೆ ಅಕೌಂಟ್ ಸಿಕ್ಕಾದ್ಮೇಲೆ ಏನು ಮಾಡ್ತೀನಿ ನಾನು, ತುಂಬಾ ಸಿಂಪಲ್ಲು, ಎಫ್ ಮಾಡಿ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಕೌಂಟ್ದು ಐ ಡಿನ ಪ್ರಿಂಟ್ ಮಾಡೋಣ. ಐ ಡಿ ಏನು, ಫಸ್ಟ್ ಇಲ್ಲಿ ಒಂದು ಎಂಟ್ರ್ ತೊಗೊಬಿಡೋಣ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ನಿಮಗೆ ಗೊತ್ತು ಇದು ಏನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ. ಅಕೌಂಟಲ್ಲಿ ನಾನು ಐ ಡಿನ ಆ್ಯಕ್ಸೆಸ್ ಮಾಡ್ತೀನಿ. ಹಾಗೆ ಇನ್ನೊಂದು ಎಂಟ್ರ್ ಕೊಟ್ಟು ಹೋಲ್ಡರ್ ನೇಮ್ ಏನು, ಅಕೌಂಟ್. ಆ್ಯಕ್ಚುಲಿ ಇಲ್ಲಿ ಪ್ರಿಂಟ್ ಮಾಡೋದು ಬೇಕಾಗಿಲ್ಲ, ನೀವು ರಿಟರ್ನ್ ಮಾಡಬೇಕು, ಬಟ್ ನಿಮಗೆ ತೋರ್ಸೋಕ್ಕೆ ನಾನು ಹೋಲ್ಡರ್ ನೇಮ್ ಅಂತ ಇದೆ. ಸೊ ಇದು ಪ್ರಿಂಟ್ ಆಗುತ್ತೆ, ಬಟ್ ಪ್ರಿಂಟ್ ಆಗೋದಕ್ಕಿಂತ ಮೇನ್ ಇದ್ದಿದ್ದು ನಮಗೆ ಆ ಅಕೌಂಟ್ನ ನಾವು ರಿಟರ್ನ್ ಮಾಡಬೇಕು. ಓಕೆ, ಅದೇ ರೀತಿ ಇಲ್ಲೂ ನಾವು ರಿಟರ್ನ್ ನನ್ ಮಾಡೋಣ, ಅಂದರೆ ಅಕೌಂಟ್ ಸಿಕ್ಕಲಿಲ್ಲ ಅಂದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ ಮತ್ತೆ. ಸೊ ನೋಡಿ, ಬೇಸಿಕ್ಕಾಗಿ ರೆಡಿನೇ ಮಾಡಿಬಿಟ್ಟಿದ್ದೀವಿ. ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಈಗ ನಾನು ರನ್ ಮಾಡಿ ಎರರ್ ಇದೆಯಾ ಅಂತ ನೋಡೋಕ್ಕಷ್ಟೇ. ಬಟ್ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ರನ್ ಹೆಂಗೆ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ನೋಡಿ, ಚಂದನ್ ಬ್ಯಾಂಕ್ ಆಫ್ ಕರ್ನಾಟಕ ಅಂತ ಏನೋ ಒಂದು ಮಾಡೋಣ, CBK ಅಂತ ಒಂದು ಬ್ಯಾಂಕು. ಓಕೆ, ಸೊ ಚಂದನ್
ಇದು ಮೈಸೂರಲ್ಲಿದೆ. ಅಕೌಂಟ್ ಓಪನ್ ಮಾಡೋದಿದ್ರೆ ಹೇಳಿ. ಇನ್ನೇನೋ ನೇಮ್ ಬೇಕು, ಸಿಟಿ ಬೇಕಾಗಿತ್ತು, ಕ್ರಿಯೇಟ್ ಮಾಡಿದ್ದೀನಿ, ಬ್ಯಾಂಕ್ ಸಿಕ್ತು. ಓಕೆ, ಈಗ cbk.create ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಏನೋ ID 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇನ್ನೇನು, ಹೋಲ್ಡರ್ ನೇಮ್ ದರ್ಶನ್ ಅಂತ ತಗೋತೀನಿ. ದರ್ಶನ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಟೈಪ್ ಏನು, ಸೇವಿಂಗ್ಸ್ ಅನ್ನೋ ಟೈಪು ಮಾಡಿದೆ. ಸೊ ಇದು ಒಂದು ಕ್ರಿಯೇಟ್ ಮಾಡಿ ನಮಗೆ ವಾಪಸ್ ಕೊಡುತ್ತೆ, ಅದಕ್ಕೆ ನಾನು ಮಾಡಿಸಿದ್ದು ನೋಡಿ. ಸೊ ಸೇವಿಂಗ್ಸ್ ಅಕೌಂಟ್ 1 ಇದು S1 ಅಂದರೆ ಸೇವಿಂಗ್ಸ್ ಅಕೌಂಟು, ಫಸ್ಟ್ ಅಕೌಂಟು. ಕ್ರಿಯೇಟ್ ಅಕೌಂಟ್ ಕೊಟ್ಟೆ ನೋಡಿ, ಇಲ್ಲೆಲ್ಲೋ ಕ್ರಿಯೇಟ್ ಅಕೌಂಟ್ ಮಾಡಿ ಇಲ್ಲಿ ರಿಟರ್ನ್ ಮಾಡ್ತಿದ್ದೀನಿ ನೋಡಿ ನೀವು ಅಕೌಂಟ್ನ. ಸೊ ಅದಕ್ಕೆ ಹೆಂಗೆ ಮಾಡೋದ್ರಿಂದ ನಮ್ಗೆ ಇಲ್ಲಿ ಸಿಗುತ್ತೆ ಅದು S1 ಅದಕ್ಕೆ ಇದಾಗಿರುತ್ತೆ. ಓಕೆ, ಅದು ಗೊತ್ತು ಅನ್ಕೋತೀನಿ. ಹಂಗೆ ಒಂದು ಕರೆಂಟ್ ಅಕೌಂಟ್ ಮಾಡೋಣ. cbk.create ಅಕೌಂಟ್ ವಿರಾಟ್ ಕೊಹ್ಲಿ ಅವ್ರಿಗೊಂದು ಮಾಡ್ಕೊಳ್ಳೋಣ. ವಿರಾಟ್ ಅಂತ ತಗೋತೀನಿ. ಓಕೆ, ಇದೇನು ಕರೆಂಟ್ ಅಕೌಂಟು ಮಾಡಿ ಬಿಸ್ನೆಸ್ ಮಾಡ್ತಾರೆ. ಸೊ ಓಕೆ, ಸೊ ಈಗ ನೋಡಿ ಒಂದು ಬ್ಯಾಂಕ್ ಕ್ರಿಯೇಟ್ ಮಾಡಿದೆ, ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡೆ. ಇದನ್ನೆಲ್ಲ ನೀವು ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಮಾಡಿ ಮಾಡಬೇಕು. ಬಟ್ ನಿಮ್ಮ ಜೊತೆ ನಾನು ಸುಮ್ಮನೆ ಕುತ್ಕೊಂಡು ಮಾಡ್ತಾ ಇದ್ದೀನಿ, ಹೆಂಗೆ ಮಾಡೋದಂತ ನೋಡೋಕ್ಕೆ, ಚಾಲೆಂಜ್ ಸಾಲ್ವ್ ಮಾಡೋಕ್ಕೆ. ಸರಿ, ಕ್ರಿಯೇಟ್ ಅಕೌಂಟ್ ಆಯಿತು. ಇವಾಗ ನೆಕ್ಸ್ಟ್ ಏನು ಕೆಲಸ ಇದ್ದಿದ್ದು, ನೆಕ್ಸ್ಟು ಚೆಕ್ ಬ್ಯಾಲೆನ್ಸ್ಗಿಂತ ಮುಂಚೆ ಡೆಪಾಸಿಟ್ ಮಾಡೋಣ ಎರಡಕ್ಕೂ. S1.ಡೆಪಾಸಿಟ್ ಎಷ್ಟನ್ನ ಡೆಪಾಸಿಟ್ ಮಾಡಲಿ, ನನ್ನ ಅಕೌಂಟ್ಗೆ, ದರ್ಶನ್ ಅಕೌಂಟ್ಗೆ 1000 ರೂಪೀಸ್. ಹಂಗೆ C1.ಡೆಪಾಸಿಟ್ ಏನು ಮಾಡೋಣ, 10 ರೂಪಾಯಿ ಮಾಡೋಣ. 10 ರೂಪಾಯಿ ಮಾಡ್ಬಿಟ್ಟು 20 ರೂಪಾಯಿ ಕೇಳೋಣ, ಅದು ಕೊಡಬೇಕಲ್ವಾ, ಯಾಕಂದರೆ ನಾವು ಲಿಮಿಟ್ ಎಷ್ಟು ಸೆಟ್ ಮಾಡಿದ್ದೀವಿ ನೆನಪಿದೆಯಾ, 100 ರೂಪಾಯಿ. ಹೌದು. ಓಕೆ, ಡೆಪಾಸಿಟ್ ಮಾಡಿದ್ವು. ಡೆಪಾಸಿಟ್ ಮಾಡಾದಮೇಲೆ ನೆಕ್ಸ್ಟು ಚೆಕ್ ಬ್ಯಾಲೆನ್ಸ್ ಏನೋ ವರ್ಕ್ ಆಗುತ್ತೆ ಬಿಡಿ. ಅದು ವರ್ಕ್ ಆಗಲಿಲ್ಲ ಅಂದರೆ ಏನೋ ಸ್ಮಾಲ್ ಇಶ್ಯೂ ಮಾಡಿರ್ಬೋದು ನಾನು, ಅದು ಸರಿ ಮಾಡ್ಕೊಳ್ಳಿ. ಬಟ್ ಡೆಪಾಸಿಟ್ ಆದಮೇಲೆ ನಾನು ವಿತ್ಡ್ರಾ ಮಾಡಿ ತೋರಿಸ್ಬೇಕು ನಿಮಗೆ. S1ನಿಂದ ನಾನು ವಿತ್ಡ್ರಾ ಮಾಡ್ತೀನಿ. ಎಷ್ಟನ್ನು, 2000 ವಿತ್ಡ್ರಾ ಮಾಡ್ತೀನಿ. ಯಾಕೆ ಮಾಡ್ತಿದ್ದೀನಿ, ನಿಮ್ಗೆ ತೋರ್ಸೋಕ್ಕೆ. 1000 ರೂಪಾಯಿ ಇದೆ, 2000 ಮಾಡಿದಾಗ ಬಿಡಲ್ಲ ಅಂತ ತೋರ್ಸೋಕ್ಕೆ. ಹಾಗೆ C1ಅಲ್ಲೂ ವಿತ್ಡ್ರಾ ಮಾಡ್ತೀನಿ. C1ಅಲ್ಲಿ ನಾನು 20 ರೂಪಾಯಿ ಮಾಡ್ತೀನಿ, ಬಟ್ ನಾನು 10 ರೂಪಾಯಿ ನಾನು ಡೆಪಾಸಿಟ್ ಮಾಡಿರೋದು, ಆದರೂ ಅದು ಕೊಡುತ್ತೆ. ಯಾಕೆ, ಅದು ಓವರ್ ಡ್ರಾಫ್ಟ್ ಲಿಮಿಟ್ ಇದೆ, ಇದು ಕರೆಂಟ್ ಅಕೌಂಟು, ಅದರಲ್ಲಿ ಓವರ್ ಡ್ರಾಫ್ಟ್ ಮಾಡ್ಕೋಬೋದು. ಹಾಗೆ ನಾನು ನೆಕ್ಸ್ಟು S1ಅಲ್ಲಿ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ. 4% ಇಂಟ್ರೆಸ್ಟ್ ಏನೋ ಇತ್ತಲ್ವಾ, ಇರಲಿ. ಸೊ ಇದೊಂದು ಮಾಡೋಣ. ಇನ್ನೇನಿತ್ತು ನಮ್ಮದು, ಇನ್ನೇನು ಎಕ್ಸ್ಟ್ರಾ ಬರ್ತಿದ್ದೀವಿ. ಸದ್ಯಕ್ಕೆ ಇಷ್ಟು ಸಾಕು ಅನ್ಸೋ. ವಿಡ್ರಾ ಆಯ್ತಲ್ಲ. ಸೊ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ. ಇದೆಲ್ಲ ಟೆಸ್ಟ್ ಮಾಡಿದ್ರೆ ಬೇಸಿಕ್ ಇಷ್ಟೇ ಕೇಸಸ್ಸು, ಟೆಸ್ಟ್ ಮಾಡೋಣ. ಸೊ ನಾನು ರನ್ ಮಾಡಿದ್ರೆ ಓಕೆ. ಸೊ ಬೇಸಿಕಲಿ ನಂಗೆ ಲೈನ್ ಬೈ ಲೈನ್ ತೋರಿಸ್ತೀನಿ ನೋಡಿ. ಫಸ್ಟು ಬ್ಯಾಂಕ್ನ ಕ್ರಿಯೇಟ್ ಮಾಡ್ಕೊಂಡ್ವು. ಬ್ಯಾಂಕ್ ಆದಮೇಲೆ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ಅಕೌಂಟ್ ಕ್ರಿಯೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಇಲ್ಲಿ. ಅಕೌಂಟ್ ಕ್ರಿಯೇಷನ್ ಸಕ್ಸಸ್ಫುಲ್ ಇದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒನ್ನು ಅಕೌಂಟ್ ಕ್ರಿಯೇಷನ್ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟ್ ನಾನು ಡೆಪಾಸಿಟ್ ಮಾಡಿದೆ. ಫಸ್ಟ್ 1000 ರೂಪಾಯಿನ S1ಗೆ, 10 ರೂಪಾಯಿನ C1ಗೆ. 1000 ರೂಪಾಯಿ ಆಯಿತು, 10 ರೂಪಾಯಿ ಆಯಿತು. ನೆಕ್ಸ್ಟು ನಾನು S1ಅಲ್ಲಿ ವಿಡ್ರಾ ಮಾಡಿದಾಗ ಬ್ಯಾಲೆನ್ಸ್ ಇಸ್ ಲೆಸ್ ದ್ಯಾನ್ ಆಸ್ಕ್ ಅಂತ ಬಂತು. ಯಾಕೆ, ಅಲ್ಲಿ ಇರಲಿಲ್ಲ ದುಡ್ಡು, ಪ್ಲಸ್ ಓವರ್ ಡ್ರಾಫ್ಟ್ ಮಾಡೋಕ್ಕಾಗಲ್ಲ, ಅದು ಸೇವಿಂಗ್ಸ್ ಅಕೌಂಟು. ಆದರೆ C1ಅಲ್ಲಿ ಏನು ವಿಡ್ರಾ ಸಕ್ಸಸ್ಫುಲ್ ಆಯಿತು, ಅಪ್ಡೇಟೆಡ್ ಬ್ಯಾಲೆನ್ಸ್ ಮೈನಸ್ಸಲ್ಲೂ ಇಡ್ತಿದ್ದೀವಿ. ಯಾಕಾಯಿತು ಹಂಗೆ, ಬಿಕಾಸ್ ಅಲ್ಲಿ ಒಂದು ಓವರ್ ಡ್ರಾಫ್ಟ್ ಲಿಮಿಟ್ ಇದೆ ನಮಗೆ. ಹಾಗೆ S1ಅಲ್ಲಿ ನಾವು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಮಾಡ್ಕೋಬೋದು ನೋಡಿ. ಇಷ್ಟೇ ಬೇಸಿಕ್ ಬೇಕಾಗಿದ್ದಲ್ವಾ. ಸ್ವಲ್ಪ ಸ್ಮಾಲ್ ಎಡ್ಜ್ ಕೇಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಮಾಡ್ಕೋತೀರಾ ಅಂತ ಗೊತ್ತು. ಬಟ್ ಬೇಸಿಕಲಿ ಚಾಲೆಂಜ್ ಸಾಲ್ವ್ ಮಾಡಿದ್ದೀವಾ, ಅರ್ಥ ಆಯ್ತಾ ನಿಮಗೆ. ನಾನು ಹೋಮ್ವರ್ಕ್ ಕ್ವಶನ್ಸಲ್ಲೂ ಕೊಟ್ಟಿದ್ದೆ, ಬಟ್ ತುಂಬ ಸಿಂಪಲ್ ಇತ್ತಿದ್ದು. ಹೋಗ್ತಾ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಇದೆಲ್ಲ ನೀವು ಮುಂದೆ ಯೂಸ್ ಮಾಡ್ಕೋತೀರಾ, ಸರಿನಾ. ಅದಕ್ಕೋಸ್ಕರ ನಾನು ನೋಡಿ ಫ್ರೆಂಡ್ ಥರ ಕೂತ್ಕೊಂಡು ಸಾಲ್ವ್ ಮಾಡಿದ್ದೀವಿ. ಇಷ್ಟೇ ಆಯಿತಾ, ಸಿಂಪಲ್ ಕೋಡಿಂಗು. ಸೊ ಮಾಡಿದ್ದೀವಿ, ಚಾಲೆಂಜ್ ಸಾಲ್ವ್ಡ್ ಅಂತ. ಇದನ್ನು ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿ, ವಿ ಕ್ರಿಯೇಟೆಡ್ ಅ ಬೇಸಿಕ್ ಬ್ಯಾಂಕ್ ಸಿಮ್ಯುಲೇಷನ್ ಯೂಸಿಂಗ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ಸ್, ಪ್ರೋಗ್ರಾಮಿಂಗ್ ಪ್ಯಾರಡೈಮ್, ಇದನ್ನೆಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೂ ಬೇರೆ ಕಮ್ಯುನಿಟಿ ಮೆಂಬರ್ಸ್ ಯಾರಿದ್ದಾರೆ ಅವರಾದರೂ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಸ್ವಲ್ಪನಾದರೂ ನಾಲೆಡ್ಜ್ ನಿಮಗೆ ಸಿಕ್ಕಿರುತ್ತೆ. ಅದು ನಿಮಗೆ ಎಲ್ಲಾದರೂ ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರನಾದರೂ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.